ಹೇ ಹಾಯ್ ಎಲ್ಲೋ ಒಂದು ಹೊಸ ಲಾಗ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇ ಔಟ್ ಅಂತ ಹೇಳ್ಬೋದು. ಇವತ್ತು ನನ್ನ ಹಸ್ಬೆಂಡ್ನ ಬೈಕು ಸರ್ವಿಸಿಗೆ ಬಿಡಬೇಕಾಗಿತ್ತು, ಹಾಗಾಗಿ ಅವರು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬೋರ್ ಆಗ್ತಿದೆ, ನಾನು ಮೂವಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಸಡನ್ನಾಗಿ ನಾವು ಸಹ ಪ್ಲ್ಯಾನ್ ಮಾಡ್ಕೊಂಡ್ವಿ, ಹಾಗಾದರೆ ನಾನು ಬರ್ತೀನಿ ಮೂವಿಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಫ್ಲೆಕ್ಸ್ ಸೀಡ್ ಪೌಡರ್ನ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡೆ, ಒಂಚೂರು ಡ್ರೈ ಅದನ್ನು ಪೌಡರ್ ಮಾಡಿ ಅದನ್ನು ದೋಸೆ ಬ್ಯಾಟ್ರಿಗೆ ಹಾಕೋದ್ರಿಂದ ಒಳ್ಳೆ ಒಂದು ಫೈಬರ್ ರಿಚ್ ದೋಸೆನ ನಾವು ಪ್ರಿಪೇರ್ ಮಾಡ್ಕೊಬೋದು. ವೆರಿ ಹೆಲ್ದಿ ಆ್ಯಂಡ್ ವೆರಿ ಲೈಟ್ ದೋಸೆ, ಎಕ್ಸ್ಪೆಷಲಿ ಫಾರ್ ಕಿಡ್ಸ್. ಅವ್ರು ಅಗಸೆ ಬೀಜನ ತಿನ್ನಲ್ಲ ಅಲ್ವಾ. ಸೊ ನಾವು ಯಾವ್ದಾದ್ರು ಒಂದು ಬೇರೆ ಫಾರ್ಮಲ್ಲಿ ಕೊಡಬೇಕು ಅಂದರೆ ಚಪಾತಿ ಹಿಟ್ಟಿಗಾದರೂ ಕಲಿಸ್ಕೋಬೋದು, ಅಥವಾ ದೋಸೆ ಬ್ಯಾಟ್ರಿಗಾದರೂ, ಅಥವಾ ದೋಸೆ ಹಿಟ್ಟೇನು ಮಾಡಿರ್ತೀವಿ ಅದಕ್ಕೆ ಒಂದು ಸ್ಪೂನ್ ಹಾಕ್ಬಿಟ್ಟು ಕಲಿಸ್ಕೊ. ಸೊ ಅದ್ರ ಜೊತೆ ಒಂದು ಎಗ್ ಬುರ್ಜಿನ ಮಾಡಿದ್ದೆ, ಸೊ ದಟ್ ಪ್ರೋಟೀನ್ ಫೈಬರ್ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ವೆರಿ ಹೆಲ್ದಿ ಆ್ಯಂಡ್ ಲೈಟ್ ವೈಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಬ್ರೇಕ್ಫಾಸ್ಟ್ನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಬೆಳಗ್ಗೆನೇ ಅವ್ರಿಗೊಂದು ಒಳ್ಳೆ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಅದಾದಮೇಲೆ ನನ್ನ ಮಗ ಸ್ಕೂಲಿಗೆ ರೆಡಿ ಆಗ್ತಿದ್ದ. ಹೊಸ ಯೂನಿಫಾರ್ಮ್ ಅದರಿಂದ ಎಲ್ಲ ಮನೇಲೂ ಅಷ್ಟೇ ಅಲ್ವಾ, ಹೊಸದಾಗಿ ಯೂನಿಫಾರ್ಮ್ ಹಾಕಿದ ತಕ್ಷಣ ಒಂದು 4 ಫೋಟೋಸ್ನ ಕ್ಲಿಕ್ ಮಾಡ್ಕೊಳಕ್ಕೆ ನೋಡ್ತಾರೆ. ಸೊ ಹಾಗಾಗಿ ಅಂದರೆ ಒಂದು ನೆನಪಿಗೆ ಅಂತ ಅಂದ್ಬಿಟ್ಟು. ಸೊ ಪ್ರತಿ ವರ್ಷ ಸ್ಕೂಲ್ ಸ್ಟಾರ್ಟ್ ಆದಾಗ ಹೊಸ ಯೂನಿಫಾರ್ಮ್, ವೆನ್ಸ್ಡೇ ಯೂನಿಫಾರ್ಮ್ ಇದಾಗಿರುತ್ತೆ. ಸೊ ಆಗ ಸ್ವಲ್ಪ ಫೋಟೋಸ್ ತೊಗೊಂಡು ಅವನು ಸ್ಕೂಲಿಗೆ ಹೊರಟ. ಸೊ ಸ್ಕೂಲಿಗೆ ಹೋದ್ಮೇಲೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ದಟ್ ಮೂವಿಗೆ ಹೋಗೋಣ ಅಂತಂದ್ಬಿಟ್ಟು, ಬಿಕಾಸ್ ಮನೇಲಿ ಏನು ಅಂತ ವರ್ಕ್ ಇರಲಿಲ್ಲ. ಹಾಗಾಗಿ ಅವರು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಹಾಗಾಗಿ ನಾನು ಬರ್ತೀನಿ ಅಂತ ಹೋದೆ. ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರುವಂಥ ಮೂವಿ ಅಂತ ಅಂದರೆ ಪೆದ್ದಿ ಮೂವಿ. ಸೊ ಇದೊಂದು ತೆಲುಗು ಮೂವಿ ಆಗಿರುತ್ತೆ, ರಾಮ್ ಚರಣ್ ಅವ್ರದ್ದು. ಸೊ ತುಂಬ ಒಂದು ಹೈ ಎಕ್ಸ್ಪೆಕ್ಟೆಡ್ ಇತ್ತು ನನಗಂತೂ, ಯಾಕೆಂದರೆ ಆ್ಯಕ್ಚುಲಿ ಹಿಟ್ ಮೂವಿ ಅಂತಲೇ ಹೇಳ್ಬೋದು, RRR ಮೂವಿ. ಸೊ ಅದರಲ್ಲಿ ಯಾವ ರೀತಿ ಇದೆ, ಈ ರೀತಿ ಇಲ್ಲೂ ಸಹ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಅಂತ ಅಂದ್ಕೊಂಡು ನಾನು ಸಹ ಒಂದು ಎಗ್ ದೋಸೆ ಪ್ರಿಪೇರ್ ಮಾಡಿಕೊಂಡು ಕಾಫಿ ಕುಡಿದು ದೆನ್ ನಾವು ಮೂವಿಗೆ ಹೊರಟ್ವಿ. ಇನ್ನು ಗಾಡಿನ ಸರ್ವಿಸಿಗೆ ಬಿಟ್ಟಿರೋದ್ರಿಂದ ನಾವು ಆಟೋದಲ್ಲಿ ಹೋಗಬೇಕಾಯಿತು. ಸೊ ನಮ್ಮ ಒಬ್ಬ ಪರಿಚಯವರ ಒಂದು ಆಟೋ ಅವರಿಗೆ ಕಾಲ್ ಮಾಡಿ ಬಂದಿದ್ದರು ಮನೆ ಹತ್ರ. ಸೊ ಅವ್ರ ಜೊತೆ ಮಾತಾಡ್ತಾ ಹಾಗೆ ಹೊರಟ್ವಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಮೂವಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಬಿಕಾಸ್ ರಾಮ್ ಚರಣ್ ಮೂವೀಸ್ ಡಿಸಪಾಯಿಂಟ್ ಆಗಲ್ಲ ಅಂತ ಅಂದ್ಕೊಂಡು ನಾವು ಮೂವಿ ಹೊರಟ್ವಿ. ಬಟ್ ಅಲ್ಲಿ ಏನಂದರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಓವರ್ ಆಗಿತ್ತು ಅಂತ ನನಗೆ ಅನ್ನಿಸ್ತು. ಇಲ್ಲಿ ರಾಮ್ ಚರಣ್ ಅವರು ಅವರ ಒಂದು ಹಳ್ಳಿಗೋಸ್ಕರ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಫಸ್ಟ್ ಹಾಫು ತುಂಬಾ ಒಂದು ಬೋರಿಂಗ್ ಆಗಿದೆ ಆ್ಯಕ್ಚುಲಿ, ಏನಂತ ಒಂದು ಚೆನ್ನಾಗಿ ಅನಿಸಿಲ್ಲ. ಬಟ್ ಸೆಕೆಂಡ್ ಹಾಫು ಶಿವರಾಜ್ ಕುಮಾರ್ ಸರ್ ಬಂದ ಮೇಲೆ ಸ್ವಲ್ಪ ಅದು ಸೀರಿಯಸ್ನೆಸ್ಸಿಗೆ ಬರುತ್ತೆ. ಸೊ ಆಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಹೀರೋಯಿನ್ನ ಜಸ್ಟ್ ಫಾರ್ ಗ್ಲಾಮರ್ ಪರ್ಪಸ್ ತೊಗೊಂಡಿರೋ ಥರ ಇದೆ. ಏನು ಜಾನ್ವಿ ಕಪೂರ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಅವರ ಒಂದು ಆ್ಯಕ್ಟಿಂಗು ಕೇವಲ ಒಂದು ಗ್ಲಾಮರ್ ಪರ್ಪಸ್ ಇರೋ ರೀತಿ ಇದೆ ಅಷ್ಟೇ. ಆಮೇಲೆ ತುಂಬ ಎಕ್ಸ್ಪೋಸ್ ಮಾಡಿದ್ದಾರೆ ಅವರನ್ನು. ಸೊ ಅದಾದಮೇಲೆ ಇನ್ನು ರಾಮ್ ಚರಣ್ ಅವರು ಕ್ರಿಕೆಟರ್ ಆಗಿ ಆಟ ಆಡ್ತಾ ಇರ್ತಾರೆ ಒಂದು ಟೀಮ್ ಕಡೆಯಿಂದ ಸ್ವಲ್ಪ ಅಮೌಂಟಿಗೋಸ್ಕರ. ಸೊ ಅದಾದಮೇಲೆ ಅವರ ಒಂದು ಜೊತೆಲಿರೋರೇ ಅವ್ರನ್ನ ಒಂದು ವಿನ್ ಆಗದೆ ಇರೋ ಥರ ಮಾಡೋದು, ಆ ರೀತಿ ಎಲ್ಲ ಮೋಸ ಮಾಡ್ತಾರೆ. ಸೊ ಹಾಗಾಗಿ ಸೋಲೋ ಆಗಲಿ ಆಡಲಿಕ್ಕೆ ಕ್ರಿಕೆಟ್ ನಾಟ್ ಪಾಸಿಬಲ್ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಹೆಸರು ಬರಲ್ಲ, ಅಮೌಂಟು ಬರಲ್ಲ, ಇದರಿಂದ ಅವರ ಒಂದು ಹಳ್ಳಿಗೆ ಒಳ್ಳೆಯದೂ ಆಗಲ್ಲ ಅಂತ ಅಂದ್ಬಿಟ್ಟು ಅವರೇ ಗ್ರಹಿಸ್ಕೊಂಡು ಸೊ ಕಬಡ್ಡಿ ಆಟಗಾರ ಆಗಿರ್ತಾರೆ, ಶಿವರಾಜ್ ಕುಮಾರ್ ಅವರು ಕೋಚ್ ಆಗಿರ್ತಾರೆ. ಸೊ ಅವರ ಒಂದು ಹೆಲ್ಪ್ ತೊಗೊಂಡು ಇವರು ಈ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟಾಗಿ ಆಟಾಡ್ತಾರೆ. ಬಟ್ ಶಿವರಾಜ್ ಕುಮಾರ್ ಅವರ ಶಿಷ್ಯ ಇನ್ನೊಬ್ಬ ಇರ್ತಾನಲ್ಲ, ಅವನಿಗೆ ಹೊಟ್ಟೆಗಿಚ್ಚಾಗಿ ಸೊ ಕಾಲಿಗೆ ಸಾಕಷ್ಟು ಹೊಡೆದ್ಬಿಡ್ತಾನೆ. ಸೊ ಹಾಗಾಗಿ ಅವರು ಗೋಲ್ಡ್ ಮೆಡಲ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಾದಮೇಲೆ ಮತ್ತೆ ಅವರು ಹಳ್ಳಿಗೋಸ್ಕರ, ಹಳ್ಳಿ ಹೆಸರು ಮತ್ತು ಅವರ ಒಂದು ಹಳ್ಳಿಯಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಗಾಗಿ ಒಂದು ಟ್ರೈನ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಡ್ತಾರೆ. ಬಟ್ ಗೌರ್ಮೆಂಟಿಂದ ಯಾವುದೇ ರೀತಿಯ ಸಹಾಯ ಬರೋದಿಲ್ಲ. ಮತ್ತೆ ಅವರನ್ನು ಗುರುತಿಸ್ಕೊಳ್ಳೋಕ್ಕೋಸ್ಕರ ಅವರು ಒಂದು ಏನು ಆಲ್ರೆಡಿ ಇಂಜೂರ್ ಆಗಿರುತ್ತೆ ಕಾಲು, ಆ ಕಾಲನ್ನು ಅವ್ರು ತೆಗೆದೇ ಹಾಕ್ಬಿಡ್ತಾರೆ. ಅದ್ರ ಒಂದು ಸೀನು ರಿಯಲಿ ತುಂಬ ಹರ್ಟ್ ಆಗುತ್ತೆ. ಏನಪ್ಪ ಅಂದರೆ ಅವ್ರು ನಂಬಿರೋವಂಥ ಒಂದು ಹಳ್ಳಿ ಜನಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಮತ್ತೆ ಒಂದು ಆರ್ಟಿಫಿಷಿಯಲ್ ಕಾಲನ್ನ ಫಿಕ್ಸ್ ಮಾಡಿಕೊಂಡು ನ್ಯಾಷನಲ್ ಲೆವೆಲ್ ತನಕನೂ ಅವರು ಒಂದು ರನ್ನಿಂಗ್ ರೇಸ್ ಆಡ್ತಾರೆ. ಸೊ ಅದರಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಾಗ ಗೋಲ್ಡ್ ಮೆಡಲ್ ಇಸ್ಕೊಂಡೇನೆ ಅವರು ಫಸ್ಟ್ ಅವರ ಹಳ್ಳಿಗೆ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮು ಮತ್ತು ಊರಿಗೆ ಹೆಸರು ಈರಿದ್ದಾರೆ ಸರ್ಕಾರಕ್ಕೆ. ಮತ್ತು ಜಗಪತಿ ಬಾಬು ಅವರು ವಯಸ್ಸಾದಂಥ ಒಂದು ಆ್ಯಕ್ಟಿಂಗ್ ಮಾಡಿ ಸೊ ಹಳ್ಳಿಯಲ್ಲಿ ಟ್ರಾನ್ಸ್ಪೋರ್ಟಿಗೋಸ್ಕರ ಒಂದು ಟ್ರೈನನ್ನು ನಿಲ್ಲಿಸ್ಲಿಕ್ಕೋಸ್ಕರ ತುಂಬ ಕಷ್ಟಪಟ್ಟು ಕೊನೆಗೆ ಅವ್ರ ಜೀವ ಕಳ್ಕೊತಾರೆ. ಸೊ ಅವರ ಹೆಸರೇ ಆ ಹಳ್ಳಿಗೆ ಇಡೋದ್ರಿಂದ ಅದು ಇನ್ನೂ ಒಂದು ಪಾಸಿಟಿವ್ ಇದಾಗುತ್ತೆ. ಏನಪ್ಪ ಅಂದರೆ ಸೆಕೆಂಡ್ ಹಾಫಲ್ಲಿ ಅವ್ರು ಮೇಯ್ನಾಗಿ ಹೇಳೋದು ಇರೋ ಒಂದು ಜೀವನ ಸೊ ನಮ್ಮವರಿಗೋಸ್ಕರ ಅಥವಾ ನಮ್ಮ ಜನಕ್ಕೋಸ್ಕರ ಹೈಯೆಸ್ಟ್ ರಿಸ್ಕ್ ತೊಗೊತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ಕಾನ್ಸೆಪ್ಟು. ಸೊ ಮೂವಿ ಹೇಳ್ಬೋದು ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, 50-50 ಒನ್
ಟೈಮ್ ನೋಡ್ಬೋದು ಅಂತ ನನಗೆ ಅನ್ನಿಸ್ತು. ಸೊ 3 ಶೇಡಲ್ಲಿ ನಾವು ಅವ್ರನ್ನ ನೋಡ್ಬೋದು, ರಾಮ್ ಚರಣ್ ಅವ್ರಿಗೆ ಸ್ಪೋರ್ಟ್ಸ್ ಇದರಲ್ಲಿ. ಬಟ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಮೂವಿ ಮುಗಿದ್ಮೇಲೆ ಹೊರಗಡೆ ಬಂದು ನೋಡಿದ್ರೆ ತುಂಬಾ ಮಳೆ ಬರ್ತಾ ಇತ್ತು. ಹಾಗಾಗಿ ನಾವು ಅಲ್ಲೇ ಲಂಚ್ ಸಹ ಮುಗಿಸ್ಕೊಂಡು ಪಾಪು ಸ್ಕೂಲ್ ಹತ್ರ ಬಂದ್ವಿ. ಮೂವಿಯಲ್ಲಿ ಏನಪ್ಪ ಅಂತ ಅಂದರೆ ತುಂಬಾ ಒಂದು ಇನ್ಸ್ಪೈರಿಂಗ್ ಆದಂಥ ಒಂದು ಇದು ಅಂದರೆ, ಸೊ ಮಳ್ಳಿ ಪುಡ್ತಾವ ಅಂತ ಅಂದ್ಬಿಟ್ಟು ಅವರು ಕೇಳ್ತಾ ಇರ್ತಾರೆ ರಾಮ್ ಚರಣ್ ಅವರು. ಅಂದರೆ ಮತ್ತೆ ಒಂದು ಜೀವನ ನಮಗೆ ಇರೋದಿಲ್ಲ. ಓಕೆ, ಇರೋ ಒಂದು ಜೀವನದಲ್ಲಿ ಏನಾದರೂ ಒಂದು 4 ಜನಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಬೇಕು. ಬಿಕಾಸ್ ನಮಗೆ ನೆಕ್ಸ್ಟ್ ಲೈಫು ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಒಂದು ಇಷ್ಟ ಆಯಿತು. ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ ನಾವು ಹುಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈಗಿರುವಂಥ ಜನ್ಮದಲ್ಲಿ ಅಲ್ಲಿರುವಂಥ ಸಾವಿರಾರು ಮಂದಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನುವಂಥ ಅವರ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ. ಬಟ್ ಅಲ್ಲಲ್ಲಿ ಹೀರೋ ಹೈಪ್ ಜಾಸ್ತಿ ಕೊಟ್ಟಿರೋದು ಸತ್ಯ. ಆದರೆ ಮೂವಿ ವೈಸ್ ನೋಡಿದ್ರೆ ಇಟ್ಸ್ ಕ್ವೈಟ್ ಗುಡ್ ಮತ್ತು ವೆರಿ ಇನ್ಸ್ಪೈರಿಂಗ್ ಮೂವಿ ಅಂತ ಹೇಳ್ಬೋದು. ತುಂಬಾ ಒಂದು ಮಳೆ ಮತ್ತು ಗಾಳಿ ಮತ್ತು ಚಳಿ ಇದ್ದರು. ಏನೋ ಒಂಥರ ವೆದರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಆಫ್ಟರ್ ದಟ್ ನಾವು ಮನೆಗೆ ಬಂದಾದಮೇಲೆ ಸೊ ಲಂಚ್ ಮುಗಿಸ್ಕೊಂಡು ಅಲ್ಲೇ ಬಂದಿದ್ವಿ. ಸೊ ಪಾಪುಗೂ ರೈಸ್ ಅಲ್ಲಿಂದ ಪಾರ್ಸೆಲ್ ತಂದಿದ್ದೆ, ಸೊ ಊಟ ಮಾಡಿಸ್ದೆ. ಬಟ್ ಈವ್ನಿಂಗ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ಕಾಫಿ ಕುಡ್ದಾದ್ಮೇಲೆ ಫಸ್ಟ್ ಥಿಂಗ್ ನಮಗೆ ತಲೆಗೆ ಬರೋದೆ ಏನು ಮಾಡೋದು ನೆಕ್ಸ್ಟ್ ಡಿನ್ನರ್ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವರು ನೇರಳೆ ಹಣ್ಣು ತಂದಿದ್ರು ನನ್ನ ಹಸ್ಬೆಂಡು, ಬಟ್ ನಾವಂತೂ ತಿಂದ್ವಿ, ಬಟ್ ನನ್ನ ಮಗ ತಿನ್ನೋದಿಲ್ಲ. ರಿಯಲಿ ಇದು ನಮಗೆ ತುಂಬಾ ಒಂದು ಬೇಜಾರಾಗುತ್ತೆ. ಬಿಕಾಸ್ ನನ್ನ ಮಗ ಯಾವುದೇ ಒಂದು ಫ್ರೂಟ್ಸ್ನ ಆಗಲಿ, ಒಂದು ವೆಜಿಟೇಬಲ್ಸು ಮತ್ತು ಡ್ರೈ ಫ್ರೂಟ್ಸು, ಸೀಡ್ಸು ಇಷ್ಟನೇ ಪಡೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಅದನ್ನು ಕಲಿಸ್ಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಅವ್ನು ತುಂಬ ಪ್ಯಾನಿಕ್ ಆಗ್ತಾನೆ. ಸೊ ಡಾಕ್ಟ್ರೇ ಹೇಳಿದ್ರು ನಮಗೆ ಡೋಂಟ್ ಫೋರ್ಸ್ ಸೋ ಮಚ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಲಂಚ್ ಡಿನ್ನರು ಪ್ಲ್ಯಾನ್ ಮಾಡ್ತಿರ್ತೀನಿ. ಏನಪ್ಪ ಅಂತಂದರೆ ಚಪಾತಿ ಮತ್ತು ಅವನಿಗೆ ದೋಸೆ ಇಷ್ಟ. ಅದು ಯಾವುದೇ ಒಂದು ಫಾರ್ಮಲ್ಲಿ ಕೊಟ್ಟರು ರೊಟ್ಟಿ ಚಪಾತಿ ದೋಸೆ ತಿಂತಾನೆ. ಹಾಗಾಗಿ ನಾನು ಏನು ಮಾಡ್ತಿರ್ತೀನಿ, ಸ್ವಲ್ಪ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ತಾ ಇರ್ತೀನಿ ಚಪಾತಿ ಅಥವಾ ದೋಸೆಗೆ. ಯೂಶ್ವಲಿ ನಾನು ಮಾವಿನ ಹಣ್ಣಿನ ದೋಸೆನೂ ನಾನು ಟ್ರೈ ಮಾಡಿದ್ದೀನಿ. ಬಟ್ ನಾನು ಫಸ್ಟ್ ಟೈಮು ನೇರಳೆ ಹಣ್ಣಿನ ದೋಸೆ ಟ್ರೈ ಮಾಡೋಣ. ಬಿಕಾಸ್ ಇಟ್ಸ್ ಎ ಸೀಸನಲ್ ಫ್ರೂಟು. ಈಗ ಮತ್ತೆ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಸಮ್ಮರ್ಗೆ ಸಿಗೋದು. ಸೊ ಟ್ರೈ ಮಾಡೋಣ ಅಟ್ಲೀಸ್ಟು ಅವನಿಗೆ ಅಂತ ಅಂದ್ಬಿಟ್ಟು ಒಂದು 4-5 ನೇರಳೆ ಹಣ್ಣನ್ನು ತೆಗೆದಿಟ್ಟಿದ್ದೆ. ಸೊ ಅಷ್ಟೂ ಕಟ್ ಮಾಡಿ, ಅಂದರೆ ಬೀಜ ತೆಗೆದ್ಬಿಟ್ಟು ಬರೀ ಫ್ರೂಟ್ ಮಾತ್ರ. ಸೊ ಬೀಜನೂ ನಾನು ತೆಗೆದಿಟ್ಕೊತಾ ಇದ್ದೀನಿ, ಬಿಕಾಸ್ ಅದು ಸಹ ಒಂದು ಪೌಡ್ರ್ ಮಾಡಿ ಇಟ್ಕೋಬೇಕು. ಹಾಗಾಗಿ ಸೊ ನಾನು ಅದನ್ನು ತೆಗೆದಿಡ್ತಾ ಬ್ಯಾಟರು ದೋಸೆ ಇಟ್ಟು ಹಾಗೆ ಉಳಿದಿತ್ತು. ಹಾಗಾಗಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಈ ಹಣ್ಣನ್ನ ಅವನಿಗೆ ಹೇಗಾರು ಮಾಡಿ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು. ಜ್ಯೂಸ್ ಸಹ ಕುಡಿಯೋದಿಲ್ಲ ಅವನು, ಅದೇ ಬೇಜಾರು ನಮಗೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಫ್ರೂಟ್ನೆಲ್ಲ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡಿಕೊಂಡು ಸೊ ಅದನ್ನು ಫ್ರೂಟ್ಸ್ನ ಒಂದು ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಮಾಡಿ ಆದಮೇಲೆ ಒಂದು ತಿನ್ ಪೇಸ್ಟ್ ಆ ಥರ ಮಾಡಿಕೊಂಡೆ ನಾನು. ಆ್ಯಕ್ಚುಲಿ ಈ ಹಣ್ಣಿನ ಬೀಜಗಳು ಸಹ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ನಾನು ಅದನ್ನು ತೆಗೆದಿಟ್ಕೊತಾ ಇರ್ತೀನಿ. ಆ್ಯಕ್ಚುಲಿ ಅದನ್ನು ಡ್ರೈ ಮಾಡಿ ಪೌಡ್ರ್ ಮಾಡೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಮತ್ತು ಇದೇನು ತಿನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೆ, ಈ ಒಂದು ಪೇಸ್ಟ್ನ ಒಂದು ದೋಸೆ ಬ್ಯಾಟ್ರಿಗೆ ಮಿಕ್ಸ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಅದು ಮಿಕ್ಸ್ ಆದಮೇಲೆ ದೋಸೆ ಮಾಡ್ಕೊಂಡ್ವಿ. ತಕ್ಷಣ ನಾನು ದೋಸೆ ಮಾಡಿದೆ. ಆ್ಯಂಡ್ ಕಲರ್ ಆಲ್ಸೋ ತುಂಬಾ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ದೋಸೆ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನನಗೂ ರಿಯಲಿ ಗೊತ್ತಾಗ್ತಿರ್ಲಿಲ್ಲ. ಬಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂಚೂರು ಸಾಲ್ಟ್ ಮಿಕ್ಸ್ ಮಾಡಿ ದೋಸೆ ಹಾಕಿದೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆ್ಯಕ್ಚುಲಿ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಬೆಳಗಿನ ಒಂದು ಸಾರು ಸಹ ಹಾಗೆ ಉಳಿದಿತ್ತು, ಹುಳಿಕಾಳು ಸಾರು, ಮೊಳಕೆ ಕಟ್ಟಿದ ಹುಳಿಕಾಳು ಸಾರು ಮಾಡಿದ್ದೆ. ಮತ್ತು ಸ್ವಲ್ಪ ಬೀಟ್ರೂಟ್ ಪಲ್ಯನೂ ಮಾಡಿಕೊಂಡ್ರೆ. ಸೊ ಬೀಟ್ರೂಟ್ ಆಲ್ರೆಡಿ ತುರಿದಿಟ್ಕೊಂಡಿದ್ದೆ, ಒಗ್ಗರಣೆ ಕೊಟ್ಟಿದ್ದಷ್ಟು ಒಂದು ಬೀಟ್ರೂಟ್ ತುರಿಗೆ ಒಂದು ಒಗ್ಗರಣೆ, ಸಿಂಪಲ್ ಒಗ್ಗರಣೆ ಕೊಟ್ಬಿಟ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಕಲಿಸ್ಕೊಂಡು ಒಂದು ಪಲ್ಯ ಮಾಡಿಕೊಂಡೆ. ಸೊ ಇಟ್ಸ್ ಮೈ ಫೇವ್ರೆಟ್ ಪಲ್ಯ. ವೆರಿ ಹೆಲ್ದಿ, ವೆರಿ ಟೇಸ್ಟಿ, ಸಿಂಪಲ್ ಅಂತ ಹೇಳ್ಬೋದು. ದೋಸೆ ಹಿಟ್ಟನ್ನ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದರಲ್ಲಿ 1-2 ದೋಸೆನ ಹಾಕಿದೆ. ಏನಪ್ಪ ಅಂತಂದರೆ ತುಂಬಾ ಒಂದು ಸಾಫ್ಟಾಗಿ ಬರ್ತಾಯಿತ್ತು. ಮತ್ತು ಸ್ವಲ್ಪ ತಿರುವಾಕೋದು ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಸೊ ಸ್ವಲ್ಪ ತುಪ್ಪ ಹಾಕಿಬಿಟ್ಟು 1-2 ದೋಸೆ ಮಾಡಿದ್ದೆ. ಬಿಕಾಸ್ ಅವನಿಗೋಸ್ಕರ ಮಾಡಿದಂಥ ದೋಸೆ. ಸೊ ನನ್ನ ಒಂದು ಬ್ಯಾಡ್ ಲಕ್ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಅವನು ಫ್ರೂಟ್ಸ್ ತಿನ್ನೋದಿಲ್ಲ. ಸೊ ಯಾವುದಾದ್ರೂ ಒಂದು ರೀತಿಯಲ್ಲಿ ಫ್ರೂಟ್ಸ್ ತಿನ್ನಿಸ್ಬೇಕು ಅನ್ನೋದು ನನ್ನ ಒಂದು ಇದು. ಬಿಕಾಸ್ ಅವನಿಗೆ ಒಂದು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಹೇಗೆ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನನ್ನ ಒಂದು ಪ್ರಯತ್ನ ಅಷ್ಟೇ ಇದು. ಸೊ ದೋಸೆ ತೆಗಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದರೂ ಸಹ ನಾನು ಕಟ್ ಮಾಡಿ ದೋಸೆ ಕೊಡಬೇಕಿತ್ತು, ಬಟ್ ಅದಾಗೆ ಕಿತ್ತೋಯ್ತು. ಸೊ ದೋಸೆ ಮಾಡುವಾಗ ದೋಸೆ ಕಿತ್ತೋಗಿದಂತೂ ನಿಜ. ಸೊ ಅದನ್ನೇ ಸ್ವಲ್ಪ ಪೀಸ್ ಮಾಡಿಬಿಟ್ಟು ಅವನಿಗೆ ಪ್ಲೇಟಿಗೆ ಹಾಕಿ ಟೇಸ್ಟ್ ವೈಸು ಚೆನ್ನಾಗೇ ಇತ್ತು. ಸ್ವಲ್ಪ ಸ್ವೀಟ್ ಸ್ವಲ್ಪ
ಸ್ವಲ್ಪ ಹುಳಿ ಹುಳಿ ಈ ರೀತಿ ಒಂದು ದೋಸೆ ಇತ್ತು. ಬಟ್ ಟೇಸ್ಟ್ ವೈಸು ಚೆನ್ನಾಗೇ ಇತ್ತು. ಬಟ್ ದೋಸೆ ಹಾಕುವಾಗ ಸ್ವಲ್ಪ ತೆಗೆಯುವಾಗ ಸ್ವಲ್ಪ ಕಷ್ಟ ಆಯಿತು. ಸೊ ನಾನು ಕಟ್ ಮಾಡೋ ಬದಲು ಅದೇ ಕಟ್ ಆಗಿಬಿಡ್ತು. ಸೊ ಹೆಂಗಿದ್ರು ಇವ್ನಿಗೆ ಕಟ್ ಮಾಡಿ ದೋಸೆ ಕೊಡಬೇಕಿತ್ತಲ್ವ, ಸೊ ಹಾಗಾಗಿ ದೋಸೆ ಕಟ್ ಮಾಡಿಬಿಟ್ಟು ಸೊ ಅದಕ್ಕೆ ಒಂದು ಮೊಳಕೆ ಕಾಳಿನ ಸಾರು ಮತ್ತು ಪಲ್ಯ ಹಾಕಿಬಿಟ್ಟು ಕೊಟ್ಟೆ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವನು ಪಲ್ಯನ ನೆಂಚ್ಕೊಂಡು ತಿನ್ನಲ್ಲ. ಸೊ ಹಾಗಾಗಿ ದೋಸೆ ಇದ್ದಾಗ ಪಲ್ಯ ಕೊಟ್ಟರೆ ಓಕೆ, ಚಟ್ನಿ ಸಾರಾದರೆ ತಿಂತಾನೆ, ಅದ್ರ ಪಲ್ಯ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಅವನಿಗೆ ಗೊತ್ತಿಲ್ದಂಗೆ ಪ್ರತಿಯೊಂದು ಬೈಟಲ್ಲೂ ಒಂಚೂರು ಬೀಟ್ರೂಟ್ನ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ. ಸೊ ಚೆನ್ನಾಗಿದೆ ಅಂತ ಹೇಳ್ದ. ಓಕೆ, ಹೇಗೋ ಅವನಿಗೆ ಒಂದು 2 ಹಣ್ಣಿನ ದೋಸೆ ತಿನ್ನಿಸ್ಬಿಟ್ಟು ಸ್ವಲ್ಪ ರೈಸ್ ತಿನ್ನಿಸ್ಬಿಟ್ಟು ಊಟ ಮಾಡಿಸಿ ಮಲಗಿಸಿದ್ವಿ. ಇದಾಗಿತ್ತು ನನ್ನ ಒಂದು ವ್ಲಾಗ್. ಸೊ ಫ್ರೆಂಡ್ಸ್, ನನ್ನ ಒಂದು ಪ್ರಯತ್ನ ಏನಪ್ಪ ಅಂತಂದರೆ ಮಕ್ಕಳಿಗೆ ಒಂದು ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಹೆಲ್ದಿ, ಮಕ್ಕಳು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ಬೋದಲ್ವಾ. ಸೊ ಹಾಗಾಗಿ ಸೊ ಅವರಾಗೆ ತಿನ್ಬಿಟ್ರೆ ರಿಸ್ಕ್ ಇರಲ್ಲ, ಬಟ್ ತಿನ್ನಲ್ಲ, ಏನು ಮಾಡೋದು. ಸೊ ನನ್ನ ಒಂದು ಪ್ರಯತ್ನ ಅಷ್ಟೇ ಇವೆಲ್ಲ. ಸೊ ಫ್ರೆಂಡ್ಸ್, ನನ್ನ ಒಂದು ವೀಡಿಯೋಸ್ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವೀಡಿಯೋ.